ನೀವು ಯತ್ನಾಳ್ ಅವರು ಮಾಡಿರುವಂತ ಮೊನ್ನೆ ಆರೋಪ ಇತ್ತಲ್ಲ, ಅದ್ರ ಬಗ್ಗೆ ಮಾತನಾಡಿರುವಂತ ಸಿಎಂ ಸಿದ್ದರಾಮಯ್ಯ, ಯತ್ನಾಳ್ ಅವ್ರ ಬಳಿ ಏನಾದರೂ ದಾಖಲಾತಿ ಇದ್ರೆ ಈ ಕಮಿಷನ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅದನ್ನ ಕೊಡ್ಲಿ ಅಂತ ಹೇಳಿದ್ದಾರೆ. ಅಂದ್ರೆ ಈಗ ಆಲ್ರೆಡಿ ಒಂದು ಕಮಿಷನ್ ಕೂಡ ಇದಕ್ಕೆ ಆಲ್ರೆಡಿ ಸಂಬಂಧಪಟ್ಟಂಗೆ ಒಂದು ಆಯೋಗ ಕೂಡ ಆಗಿದ್ದಲ್ಲ, ಅದು ಕೊಡ್ಲಿ ಅಂತ ಹೇಳಿದ್ದಾರೆ. ಇನ್ನು ಡಿಸಿಎಂ ಡಿಕೆ ಮಾತನಾಡಿ ಯತ್ನಾಳ್ ಜನರ ಗಮನವನ್ನ ಸೆಳೆದಿದ್ದಾರೆ, ನಾವು ಕೂಡ ಗಮನ ಸೆಳೆಯೋ ಕೆಲಸ ಮಾಡಿದ್ವಿ ಅಂತ ಹೇಳಿದ್ದಾರೆ. ಈಗ ಯತ್ನಾಳ್ ಅವರು ಬಿಜೆಪಿ ಸರ್ಕಾರದ ದೊಡ್ಡ ಮಟ್ಟದಲ್ಲಿ 40,000 ಕೋಟಿ ಹಗರಣ ಆಗೈತೆ. ಅವರು ಅವ್ರ ಹತ್ರ ಏನಿದೆ ದಾಖಲಾತಿ ಏನಿದೆ ಅವೆಲ್ಲನೂ ಕೂಡ ಕಮಿಷನ್ ಮುಂದೆ ಕೊಡ್ಲಿ, ಕಮಿಷನ್ ಮುಂದೆ ಆಯೋಗದ ಮುಂದೆ ಕೊಡ್ಲಿ. ಬಿಕಾಸ್ ಅವರು ಉದ್ದೇಶನೂ ಕೂಡ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ಇದ್ರೆ ಅವ್ರು ಕೊಡ್ಲಿ ಎಲ್ಲರೂ. 40,000 ಕೋಟಿ ಹಗರಣದ ಆರೋಪ ಮಾಡಿದ್ದಾರೆ ಸರ್. ಕರೋನಾದಲ್ಲಿ ಇದು ಇಲ್ಲಿ ಮಾತಾಡೋದು ಬೇಡ. ಯತ್ನಾಳ್ ಅವ್ರು ಹೇಳ್ತಾ ಇದ್ದಾರೆ, ಬಹಳ ಸಂತೋಷ, ಜನರಿಗೆ ಗಮನವನ್ನು ಸೆಳೆದಿದ್ದಾರೆ. ನಾವು ಅದೇ ಗಮನವನ್ನು ಸೆಳೆದಿದ್ದು, ಮುಂದಕ್ಕೆ ಅದನ್ನು ಚರ್ಚೆ ಮಾಡೋಣ.